ಎಲ್ರಿಗೂ ನಮಸ್ಕಾರ. ಟಿ ಇ ಟಿ ಪಾಸ್ ಆಗದೇ ಇರೋರು ಕೂಡ ಇಲ್ಲಿ ಕೆಲವೊಂದಷ್ಟು ಜಾಬ್ಗಳಿವೆ. ಅಂದರೆ ಕ್ರೈಸ್ ಅಂದರೆ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿರೋ ಕೆಲವು ಟೀಚರ್ಸ್ ಪೋಸ್ಟ್ಗಳು, ಪ್ರಿನ್ಸಿಪಲ್ ಪೋಸ್ಟ್ಗಳು, ಲೆಕ್ಚರ್ ಪೋಸ್ಟ್ಗಳು ಹಾಗೂ ಲ್ಯಾಂಗ್ವೇಜ್ ಟೀಚರ್ ಪೋಸ್ಟ್ಗಳು ಹಾಗೂ ವಾರ್ಡನ್ ಪೋಸ್ಟ್ಗಳು ಟಿ ಇ ಟಿನ ಮೆನ್ಷನ್ನೇ ಮಾಡಿಲ್ಲ ಅವರು. ಯಾಕಂದರೆ ಹಿಂದೆ ನಡೆದಂಥ ಮೌಲಾನಾ ಅಬ್ದುಲ್ ಕಲಾಂ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು, ಹಾಗೆ ಮೊರಾರ್ಜಿ ದೇಸಾಯಿ ಟೀಚರ್ಸ್ ಸ್ಕೂಲ್ ಆಗಿರ್ಬೋದು, ಆ ಸ್ಕೂಲ್ನ ಒಂದು ಎಕ್ಸಾಮ್ ಬರೆಯೋದಕ್ಕೆ ರಿಕ್ರೂಟ್ಮೆಂಟ್ಗೆ ಟಿ ಇ ಟಿ ಬೇಕೇ ಬೇಕು ಅಂತ ಕೇಳೇ ಇರಲಿಲ್ಲ ಅವರು. ಸೊ ಟಿ ಇ ಟಿ ಫೇಲ್ ಆಗಲಿ ಪಾಸ್ ಆಗಲಿ ಟಿ ಇ ಟಿನ ಅವರು ಎಲಿಜಿಬಿಲಿಟಿ ಅಂತ ಹಿಡಿದಿದ್ದೇ ಇಲ್ಲ. ಸೊ ಟಿ ಇ ಟಿ ಫೇಲ್ ಆದವರು ಕೂಡ ಅಪ್ಲೈ ಮಾಡಿ ಜಾಬನ್ನು ಪಡೆದುಕೊಂಡಿದ್ರು. 2-3 ಎಕ್ಸಾಮು 2017, 18, 19 ಆಗಿರ್ಬೋದು. ಸೊ ಈಗಲೂ ಕೂಡ ಅದೇ ಥರ ರಿಕ್ರೂಟ್ಮೆಂಟ್ ಬಿಟ್ಟಿದ್ದಾರೆ. ಈಗ ಅನುಮೋದನೆನ ಮಾಡಿದ್ದಾರೆ ರಾಜಪತ್ರದಿಂದ. ಸೊ ಇಲ್ಲಿ ನೋಡಿ, ಪ್ರಿನ್ಸಿಪಲ್ ಫಾರ್ ಅಟಲ್ ಬಿಹಾರಿ ವಾಜಪೇಯಿ ರೆಸಿಡೆನ್ಷಿಯಲ್ ಸ್ಕೂಲ್. ಇಲ್ಲಿ ನೋಡಿ, ಇದರ ರಿಕ್ರೂಟ್ಮೆಂಟ್ ನೋಡಿ ನೀವು. ಸೆಕೆಂಡು ಮಸ್ಟ್ ಬಿ ಹೋಲ್ಡರ್ ಆಫ್ ಸೆಕೆಂಡ್ ಲ್ಯಾಂಗ್ವೇಜ್ ಹೋಲ್ಡರ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ನೋಡಿ, ಅದೇ ರೀತಿ ಈ ಸಬ್ಜೆಕ್ಟ್ ಇರಬೇಕು ಅಂತ ಕೇಳಿದ್ದಾರೆ. ಹಾಗೆ ಬಿ ಎಡ್ ಡಿಗ್ರಿ ಆಗಿರಬೇಕು ಅಂತ ಕೇಳಿದ್ದಾರೆ. ಕನ್ನಡ ಲ್ಯಾಂಗ್ವೇಜ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಏಜ್ ಲಿಮಿಟ್ ಕೂಡ ಕೊಟ್ಟಿದ್ದಾರೆ, ಯಾವ ಕಾಸ್ಟ್ಗೆ ಎಷ್ಟೆಷ್ಟು ಅಂತ. ಆಮೇಲೆ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ. ಸೊ ಇದೇ ಥರ ಇಲ್ಲಿನೂ ಕೂಡ ಅದೇ ಕ್ರೈಸ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಪ್ರಿನ್ಸಿಪಲ್ಸ್ ಕೂಡ ಇದೇ ಥರ ಇದೆ. ಎಲ್ಲಿ ಟಿ ಇ ಟಿನ ಮೆನ್ಷನ್ನೇ ಮಾಡಿಲ್ಲ. ಇದು ಬಿಡಿ, ಗೊತ್ತಾಗುತ್ತೆ, ಎಕ್ಸ್ಪೀರಿಯನ್ಸ್ ಇರುತ್ತೆ, ಅಲ್ಲಿ ಏನು ಅವಶ್ಯಕತೆ ಇಲ್ಲ ಅಂತೇಳಿ. ಬಟ್ ಇಲ್ಲಿ ನೋಡಿ, ಇದು ಸೇಮ್ ಇದೆ. ಬಟ್ ಇದು ನೋಡಿ, ಲ್ಯಾಂಗ್ವೇಜ್ ಟೀಚರ್ ಕನ್ನಡ, ಇಲ್ಲಿ ಟಿ ಇ ಟಿ ಕೇಳಲೇಬೇಕು ಅವನು. ಹೋದ ಸರಿನೂ ಕೇಳಿದ್ದಿಲ್ಲ, 2017 ಸುಮಾರು ನಡೆದಂಥ ಒಂದು ಎಕ್ಸಾಮ್ಗಳು, 18-19 ನಡೆದ ಎಕ್ಸಾಮ್ಗಳು, ಆ ಒಂದು 2-3 ಎಕ್ಸಾಮ್ಗಳಿಗೂ ಟಿ ಇ ಟಿನ ಕೇಳಿದ್ದೇ ಇಲ್ಲ. ಟಿ ಇ ಟಿ ಅವಶ್ಯಕತೆಯೂ ಹಿಡಿದಿಲ್ಲ. ಯಾಕೆಂದರೆ ಇನ್ನೊಂದು ಇನ್ಫ್ಲೂಯೆನ್ಸರ್ ಒಂದು ಮ್ಯಾಟ್ರ್ ಏನಪ್ಪ ಅಂದರೆ ಲಾಸ್ಟಿಗೆ ಹೇಳ್ತೀನಿ ನಿಮಗೆ, ನೋಡ್ತಾ ಇರಿ ಈ ವಿಡಿಯೋ, ಮಿಸ್ ಮಾಡಬೇಡಿ. ನೀವು ಪ್ರಿಪೇರ್ ಆಗಿರಿ ಎಕ್ಸಾಮ್ಗೆ. ಟಿ ಇ ಟಿ ಫೇಲ್ ಆದರೂ ಕೂಡ ನೀವು ಪ್ರಿಪೇರ್ ಆಗಿರಿ. ಇಲ್ಲಿ ನೋಡಿ, ಇದು ಎಲ್ಲ ಫುಲ್ ಪೋಸ್ಟ್ಗಳಿಗೆ ಅಪ್ಲೈ ಆಗುತ್ತೆ. ಟೀಚರ್ ಪೋಸ್ಟ್ ಮತ್ತು ವಾರ್ಡನ್ ಪೋಸ್ಟ್ಗಳಿಗೆ ಅಪ್ಲೈ ಆಗುತ್ತೆ. ಒಂದು ಮಾಸ್ಟರ್ ಕೆಲ್ಸ PG ಬ್ಯಾಚುಲರ್ ಡಿಗ್ರಿ ಇರಬೇಕು ಆರ್ಟ್ಸಲ್ಲಿ, ಕನ್ನಡ ಲ್ಯಾಂಗ್ವೇಜ್ ಇರಬೇಕು, ನೀವು ತೊಗೊಂಡಿರ್ಬೇಕು ಆಪ್ಷನಲ್ಲಿ ಕನ್ನಡ ಟೀಚರ್ಗೆ. ಆಮೇಲೆ ಕನ್ನಡ ಪಂಡಿತ ಕಂಡಕ್ಟರ್ ಅಥವಾ ಕನ್ನಡ ಪಂಡಿತ ಅಂತ ಎಕ್ಸಾಮ್ ಒಂದು ಬೆಂಗಳೂರದವರು ಕಂಡಕ್ಟ್ ಮಾಡಿದ್ರೆ ಅದರಲ್ಲಿ ಪಾಸ್ ಆಗಿರಬೇಕು, 2ರಲ್ಲಿ 1. ಇನ್ನೊಂದೇನು ಬಿ ಎಡ್ ಕಂಪಲ್ಸರಿ ಇರಬೇಕು, ನಿಮ್ಮದು ಪಾಸ್ ಆಗಿರಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ನೀವೇನಾದರೂ ಡಿಗ್ರಿಯಲ್ಲಿ ಏನಾದರೂ ಕನ್ನಡ ಆಪ್ಷನಲ್ ತೊಗೊಂಡಿರಲಿಲ್ಲ ಅಂದರೆ PGಯಲ್ಲಿ ನೀವೇನಾದರೂ ಕನ್ನಡ ಆಪ್ಷನಲ್ ತೊಗೊಂಡು ಸ್ಟಡಿ ಮಾಡಿದರೆ ನೀವು ಈ ಒಂದು ಪೋಸ್ಟ್ಗೆ ಎಲಿಜಿಬಲ್ ಇದ್ದೀರಾ ಅಂತ ಅರ್ಥ. ನೆಕ್ಸ್ಟ್ ನೋಡಿ, ನೋಟ್ ಅಂತ ಇದ್ದರೆ, ದ ಮೆರಿಟ್ ಲಿಸ್ಟ್, ದ ಮಾರ್ಕ್ಸ್ ಆಫ್ ಬ್ಯಾಚುಲರ್ ಡಿಗ್ರಿ ಆರ್ ಎಕ್ವಿವೆಲೆಂಟ್ BA ಡಿಗ್ರಿ ಶಾಲ್ ಬಿ ಕನ್ಸಿಡರ್ ಇನ್ ಅಡಿಷನ್ ಟು ದ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ದ ಕಂಬೈನ್ಡ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆ್ಯಸ್ ಡಿಟೇಲ್ ಇನ್ ದ ಶೆಡ್ಯೂಲ್ 2. ಇವೇನು ಮಾಡ್ತಾರೆ ಅಂದರೆ, ಮೆರಿಟ್ ಲಿಸ್ಟನ್ನು ಹೇಗೆ ಮಾಡ್ತಾರೆ ಅಂದರೆ, ಬಿ ಎಡಲ್ಲಿ ಮತ್ತು ಡಿಗ್ರಿದು 20% ಹಿಡಿತಾರೆ, ಬಿ ಎಡ್ದು 10% ಹಿಡಿತಾರೆ, 70% ಸಿ ಇ ಟಿದು ಹಿಡಿತಾರೆ. ಸೊ ಟಿ ಇ ಟಿದು ಅದರ ಮೆನ್ಷನ್ನೇ ಮಾಡಿಲ್ಲ ಅವರು. ಯಾಕಂದರೆ ಅದನ್ನು ಟಿ ಇ ಟಿ ಅವಶ್ಯಕತೆಯೇ ಇಲ್ಲಿ ಅವರು ಕೇಳಿಲ್ಲ. ಓನ್ಲಿ ಡಿಗ್ರಿ ಮತ್ತು ಬಿ ಎಡ್ ಮಾತ್ರ ಕೇಳಿದ್ದಾರೆ. ಸೊ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು ಇದಕ್ಕೆ ವಿತೌಟ್ ಟಿ ಇ ಟಿ ಪಾಸ್. ಆ್ಯಂಡ್ ನೆಕ್ಸ್ಟ್ ನೋಡಿ, ಸೇಮ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ ಕೂಡ ಅದೇ ಇದೆ ನೋಡಿ. ಇಲ್ಲಿ ಮಸ್ಟ್ ಬಿ ಹೋಲ್ಡರ್ ಆಫ್ ಬ್ಯಾಚುಲರ್ ಡಿಗ್ರಿ ಇನ್ ಆರ್ಟ್ಸ್ ವಿತ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಸ್ ಒನ್ ಆಫ್ ದ ಆಪ್ಷನಲ್ ಸಬ್ಜೆಕ್ಟ್ಸ್ ಫ್ರಮ್ ಅ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಇಲ್ಲಿ ಕೂಡ ಒಂದು ಆಪ್ಷನಲ್ ಇಂಗ್ಲೀಷ್ ತೊಗೊಂಡಿದ್ರೆ ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ ಡಿಗ್ರಿಯಲ್ಲಿ. ಹಾಗೆ ನೋಡಿ, ದ ಕ್ಯಾಂಡಿಡೇಟ್ ಹೂ ಆ್ಯಸ್ ಪಾಸ್ ದ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮಾ ಇಂಗ್ಲೀಷಲ್ಲಿ ಆದರೂ ನೀವು ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ಮತ್ತು ಬಿ ಎಡ್ ಕಂಪಲ್ಸರಿ ಆಗಿರಬೇಕು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು, ಇಫ್ ಕ್ಯಾಂಡಿಡೇಟ್ ನಾಟ್ ಸ್ಟಡಿ ಇಂಗ್ಲೀಷ್, ಓಕೆ, ಸೇಮ್ ಡಿಗ್ರಿಯಲ್ಲಿ ಇಂಗ್ಲೀಷ್ ನೀವು ಆಪ್ಷನಲ್ ಆಗಿ ತೊಗೊಳ್ಳದೇ ಇದ್ದರೆ, ನೀವು PGಯಲ್ಲಿ ಇಂಗ್ಲೀಷ್ ಏನಾದ್ರು ತೊಗೊಂಡಿದ್ರೆ ಅಂದರೆ ಅದು ಕೂಡ ಅಪ್ಲೈ ಆಗುತ್ತೆ. PG ಮಾತ್ರ ಹಿಡಿತಾರೆ ಅಲ್ಲಿ. PGಯಲ್ಲಿ ಇಂಗ್ಲೀಷ್ ತೊಗೊಂಡಿದ್ರೆ ಮುಗೀತು. ನೀವು ಡಿಗ್ರಿಯಲ್ಲಿ ಇಂಗ್ಲೀಷ್ ತೊಗೊಳ್ಳಿ ಬಿಡಿ, ಆಪ್ಷನಲ್ಲಾಗಿ ಸಂಬಂಧ ಪಡೋದಿಲ್ಲ ಇಲ್ಲಿ. ನೆಕ್ಸ್ಟು ಕನ್ನಡ ಲ್ಯಾಂಗ್ವೇಜನ್ನು 10th ಪಾಸ್ ಆಗಿರಬೇಕು, ಸೇಮ್ ಕೇಳಿದ್ದಾನೆ ನೋಡಿ. ಇಲ್ಲಿನೂ ಕೊಟ್ಟಿದ್ದಾನೆ, ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಪಾಸ್ಡ್ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮಾ ಸರ್ಟಿಫಿಕೇಟ್ ಇನ್ ಇಂಗ್ಲೀಷ್ ಸೌತನೆ, ಇದು ಕೂಡ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಸಂಬಂಧಿಸಿದೆ. ಸೊ ಇಲ್ಲಿ ಟಿ ಇ ಟಿದು ಯಾವುದೇ ಮೆನ್ಷನನ್ನು ಮಾಡಿಲ್ಲ. ನೆಕ್ಸ್ಟ್ ಹಿಂದಿ ಟೀಚರ್ಗೂ ಅದೇ ಇದೆ, ಓದ್ಕೊಳ್ಳಿ, ಸೇಮ್ ಟಿ ಇ ಟಿನ ಮೆನ್ಷನ್ ಮಾಡಿಲ್ಲ. ಈಗ ಬರುತ್ತೆ ನೋಡಿ, ಕೊನೆಯದಾಗಿ ನಿಮಗೆ ತೋರಿಸ್ತೇನೆ ನಾನು. ಇದು ಸೋಷಿಯಲ್ ಟೀಚರ್ಸ್ ಕೂಡ ಅದೇ ಇದೆ. ಈಗ ನೋಡಿ, ಮ್ಯಾಥಮೆಟಿಕ್ಸ್ ಟೀಚರ್ ಆಗಿರ್ಬೋದು, ಇಲ್ಲಿ ಟಿ ಇ ಟಿ ಕೂಡ ಎಲ್ಲಿ ಮೆನ್ಷನ್ ಮಾಡೇ ಇಲ್ಲ.
ಫಿಸಿಕಲ್ ಎಜುಕೇಷನ್ ಟೀಚರ್ ಅದನ್ನು ಮೆನ್ಷನ್ ಮಾಡಿಲ್ಲ. ಆ್ಯಂಡ್ ಸೆಕೆಂಡ್ಲಿ ಕೊನೆಗೆ ಹೋಗ್ತೀನಿ, ರಿಕ್ರೂಟ್ಮೆಂಟ್ ಯಾವ ಥರ ಮಾಡಬೇಕು ಅಂತ ಇಲ್ಲೊಂದು ಕ್ರಿಟೇರಿಯಾ ಕೊಟ್ಟಿದ್ದಾರೆ ರಾಜ್ಯಪತ್ರದಲ್ಲಿ, ಯಾವ ರೀತಿ ರಿಕ್ರೂಟ್ಮೆಂಟ್ ಮಾಡಬೇಕು ಅಂಥೇಳಿ. ಒಂದು ಸೆಕೆಂಡು ತೋರಿಸ್ತೇನೆ ನಿಮ್ಗೆ, ಕೊನೆಯದಲ್ಲಿದೆ, ಬರ್ತಾಯಿದೆ ಇಲ್ಲಿ ಒಂದು ಇಲ್ಲಿದೆ ನೋಡಿ. ಇಲ್ಲಿ ಕನ್ನಡ ಲ್ಯಾಂಗ್ವೇಜ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಹಿಂದಿ, ಸೋಷಿಯಲ್ ಸೈನ್ಸ್, ಕಂಪ್ಯೂಟರ್ ಟೀಚರ್, ಫಿಸಿಕಲ್. ಇಲ್ಲಿ ಏನಿದೆ ಅಂದರೆ ದ ರಿಕ್ರೂಟ್ಮೆಂಟ್ ಕಮಿಟಿ ಶಾಲ್ ಅರೇಂಜ್ ಟು ರಿಕ್ರೂಟ್ ಥ್ರೂ ಕಂಬೈಂಡ್. ಅರೇಂಜ್ ಮಾಡಬೇಕು, ಯಾವುದೇ ಇಂಟರ್ವ್ಯೂವನ್ನು ತಗೋಬಾರ್ದು. ಓಕೆ, ಇಂಟರ್ವ್ಯೂ ಇಲ್ಲದೆ ರಿಕ್ರೂಟ್ ಮಾಡಬೇಕು. ಮೊದಲೇದಾಯಿತು ಕಂಡೀಷನ್. ಇನ್ನೊಂದು ಕಂಡೀಷನ್ ಏನಂದರೆ, ಮುಂದಿನ ಕಂಡೀಷನ್ ಏನಂದರೆ ದ ರಿಕ್ರೂಟ್ಮೆಂಟ್ ಕಮಿಟಿ ಶಾಲ್ ಇನ್ವೈಟ್ ಅಪ್ಲಿಕೇಶನ್ ಫಾರ್ ಈಚ್ ಆಫ್ ದ ಕ್ಯಾಟಗರೀಸ್ post from eligible candidate by giving wide publicity by publishing such notification in a two leading ನ್ಯೂಸ್ ಪೇಪರಲ್ಲಿ ನೀವು ಹಾಕಬೇಕು ಆ ಒಂದು ನೋಟಿಫಿಕೇಷನನ್ನು. ಏನು ಜಾಬ್ ತಗೋತಿರಲ್ಲ ಅದನ್ನು ನೋಟಿಫಿಕೇಷನನ್ನು ಒಂದು ದೊಡ್ಡ ಪತ್ರಿಕೆಗಳಲ್ಲಿ ನೀವು ಅದನ್ನು ಪಬ್ಲಿಷ್ ಮಾಡಬೇಕು. ಹಾಗೆ ವೆಬ್ಸೈಟಲ್ಲಿ ಕೂಡ ನೀವು ಅದನ್ನು ಹಾಕಬೇಕು, ಬಿಡಬೇಕು, ಪಬ್ಲಿಸಿಟಿ ಮಾಡಬೇಕು, ಜನರಿಗೆ ಈ ರೀತಿ ಜಾಹೀರಾತನ್ನು ನೀಡಬೇಕು, ತಿಳಿಸ್ಬೇಕು ಅಂತ ಇದೆ. ಇದು ಎರಡನೇದಾಯಿತು. ಇನ್ನು ಮೂರನೇದಿದೆ, ಬಿಸೈಡ್ ಪಬ್ಲಿಷಿಂಗ್ ಇನ್ ಕರ್ನಾಟಕ ಗೆಜೆಟ್ ಆ್ಯಂಡ್ ಸ್ಪೆಸಿಫೈಸಿಂಗ್ ದ ಕಂಡೀಷನ್ಸ್ ಆಫ್ ಎಲಿಜಿಬಿಲಿಟಿ ಏನು ಬೇಕು ಆ ಒಂದು ಜಾಬ್ಗೆ, ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಷನ್ ಏನು ಬೇಕು, ರಿಕ್ರೂಟ್ಮೆಂಟ್ ಯಾವ ರೀತಿ ಆಗುತ್ತೆ, ಫಸ್ಟ್ ಯಾವ ಕ್ವಶನ್ ಪೇಪರು, ಸೆಕೆಂಡ್ ಯಾವ ಕ್ವಶನ್ ಪೇಪರ್, ಅಥವಾ 2 ಪೇಪರ್ ಇದೆ, 1 ಪೇಪರ್ ಇದೆ, ಎಷ್ಟು ಮಾರ್ಕ್ಸು, ಅದು ಪ್ರೊವಿಷನಲ್ ನಂಬರ್ ಆಫ್ ವ್ಯಾಕೆನ್ಸೀಸ್ ಎಷ್ಟಿದೆ ತಾತ್ಕಾಲಿಕವಾಗಿ, ಟು ಬಿ ಫಿಲ್ಡ್ ಆ್ಯಂಡ್ ದೇರ್ ಕ್ಲಾಸಿಫಿಕೇಷನ್ ಇನ್ ದ ಅಕಾರ್ಡೆನ್ಸ್ ವಿತ್ ಆರ್ಡರ್ ಇನ್ ಫೋರ್ಸ್ ರಿಲೇಟಿಂಗ್ ಟು ರಿಸರ್ವೇಷನಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳಿವೆ ಮತ್ತು ಅವರಿಗೆ ಎಷ್ಟೆಷ್ಟು ಒಂದು ಏಜ್ ಇದೆ, ಏಜ್ ಲಿಮಿಟ್ ಇದೆ, ಎಲ್ಲನೂ ತೋರಿಸ್ಬೇಕಂತ ಇದ್ರಿ. ಟಿ ಇ ಟಿಯಲ್ಲಿ ಕಂಡೀಷನ್ಸ್ ಆಫ್ ಎಲಿಜಿಬಿಲಿಟಿ ಅಂತಂದಾಗ ಇಲ್ಲಿ ಟಿ ಇ ಟಿನ ಆ ಒಂದು ರಿಕ್ರೂಟ್ಮೆಂಟ್ ಮಾಡುವಂತಹ ಒಂದು ಏನು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡುವಂಥ KPSC ಆಗಿರ್ಬೋದು, ಯಾವುದೇ ಒಂದು ಸಂಸ್ಥೆ ಆಗಿರ್ಬೋದು, ಅದು ಏನಾದರೂ ಟಿ ಇ ಟಿ ಮೆನ್ಷನ್ ಮಾಡಬಹುದು. ಯಾಕೆಂದರೆ ಮಾಡ್ಬೋದು, ಇದೇ ಥರ ನೋಟಿಫಿಕೇಷನನ್ನು, ಇದೇ ಥರ ಪೋಸ್ಟನ್ನು, ಇದೇ ಥರ ಒಂದು ಅನುಮೋದನೆ, ಒಂದು ಇನ್ಸ್ಟ್ರಕ್ಷನನ್ನು 2017, 18, 19ರಲ್ಲಿ ಕೊಟ್ಟಿದ್ರು ಕೂಡ ಟಿ ಇ ಟಿನ ಕೇಳಿರಲಿಲ್ಲ ಅವರು. ಸೊ ಈಗಲೂ 99% ಟಿ ಇ ಟಿನ ಕೇಳಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಎಲ್ಲರಿಗೂ ಒಂದು ಚಾನ್ಸ್ ಸಿಗಲಿ. ದ ರಿಕ್ರೂಟ್ಮೆಂಟ್ ಕಮಿಟಿ ಶಾಲ್ ಪ್ರೊವೈಡ್ ಆಲ್ ನೆಸಸರಿ ಡೀಟೇಲ್ಸ್ ಇನ್ ರೆಸ್ಪೆಕ್ಟ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ ಸಚ್ ಆಸ್ ಸಿಲೆಬಸ್ ಏನಿದೆ ಮೆನ್ಷನ್ ಮಾಡಿ, ಡೇಟ್ ಯಾವಾಗ, ಯಾವುದು ಮೆಸೇಜ್ ಮುಖಾಂತರ, ಟೈಮ್ ಯಾವಾಗ, ಪ್ಲೇಸ್ ಆಫ್ ಎಕ್ಸಾಮಿನೇಷನ್, ಸೆಂಟರ್ಸ್ ಯಾವುದು, ಯಾವ ಸಬ್ ಸೆಂಟರ್ಸು, ಅದನ್ನೆಲ್ಲ ಮೆನ್ಷನ್ ಮಾಡಬೇಕು. ಒಂದು ಸ್ಮಾಲ್ ಇನ್ಸ್ಟ್ರಕ್ಷನ್ ಇರಬೇಕು ಅಂತ ಕೊಟ್ಟಿದೆ. ದ ರಿಕ್ರೂಟ್ಮೆಂಟ್ ಕಮಿಟಿ ಶಾಲ್ ಪ್ರಿಪೇರ್ ಮೆರಿಟ್ ಲಿಸ್ಟ್ ಯಾವ ರೀತಿ 100% ಮಾಡಬೇಕು ಅಂತಂದರೆ ಇಲ್ಲಿದೆ ನೋಡಿ. ಟಿ ಇ ಟಿ ಯಾವುದೇ ಒಂದು ಸಂಬಂಧ ಇಲ್ಲೋ ಅನ್ನೋ ಥರ ಇದೊಂದು ಇನ್ಸ್ಟ್ರಕ್ಷನ್ ಇದೆ. ದ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ಕಂಬೈನ್ಡ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಶಾಲ್ ಬಿ ಕ್ಯಾಲ್ಕುಲೇಟ್ ಟು 70%. 70% ಏನಾಯ್ತದು ಸಿ ಇ ಟಿಯಲ್ಲಿ ಪಡೆದ ಅಂಕಗಳು. ಸೆಕೆಂಡ್ ನೋಡಿ, ಬಿ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ಬ್ಯಾಚುಲರ್ ಡಿಗ್ರಿ ಎಕ್ಸಾಮಿನೇಷನ್ ಶಾಲ್ ಬಿ ಕ್ಯಾಲ್ಕುಲೇಟ್ ಟು 20%. ಡಿಗ್ರಿ ಪರ್ಸೆಂಟೇಜ್ ಏನತ್ತೆ 20% ಹಿಡಿಬೇಕು. 90% ಆಯಿತು, ಇನ್ನೂ ಟಿ ಇ ಟಿ ಸಂಬಂಧ ಪಡೋದಿಲ್ಲ ಇಲ್ಲಿ. ನೆಕ್ಸ್ಟು ಥರ್ಡ್ ನೋಡಿ, ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ BEd ಎಕ್ಸಾಮಿನೇಷನ್ ಶಾಲ್ ಬಿ ಕ್ಯಾಲ್ಕುಲೇಟ್ ಟು 10%. ಬಿ ಎಡ್ದು ಏನು ಹಿಡಿಬೇಕಂತ ಹೇಳ್ತಾರೆ, 10% ಇದೆ. 70, 20, 10 ಆಯಿತು, 100%. ಟಿ ಇ ಟಿ ಅವಶ್ಯಕತೆಯೇ ಬರಲ್ಲ, ಪರ್ಸೆಂಟೇಜೇ ಬರೋದಿಲ್ಲ. ಸೊ ಇವ್ರೇನು ಮಾಡ್ತಾರೆ, 8th, 9th, 10th ಅವರು ಎಕ್ಸ್ಪೀರಿಯನ್ಸ್ ಮತ್ತು ಅವರ ಒಂದು ಡಿಗ್ರಿ ಮತ್ತು BEd ಮತ್ತು ಈ ನಡೆದಂಥ ಸಿ ಇ ಟಿ ಒಂದು ಪರ್ಸೆಂಟೇಜ್ ಮೇಲೆ ಅವರು ರಿಕ್ರೂಟ್ ಮಾಡ್ತಾರೆ. ದೇ ಆಲ್ಮೋಸ್ಟ್ ವೋಂಟ್ ಟೇಕ್ ದ ಟಿ ಇ ಟಿ ಎಲಿಜಿಬಿಲಿಟಿ ಆ್ಯಸ್ ದೀಸ್ ಪೋಸ್ಟ್. ನೆಕ್ಸ್ಟ್ ನೋಡ್ರಿ ಏನಿದೆ, ಎಕ್ಸ್ಪೀರಿಯನ್ಸು BPEd ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ ಅಷ್ಟೇ. ಫಿಸಿಕಲ್ ಎಜುಕೇಷನ್ದವ್ರು ಯಾವ ಥರ ಮಾಡಬೇಕು ಅಂತ ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಸೊ ಇದೆಲ್ಲಗೂ ನೋಡಿದಾಗ ಯಾವುದೇ ಒಂದು ರೀತಿಯ ಟಿ ಇ ಟಿ ಬೇಕಂತ ಎಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ರಿಕ್ರೂಟ್ಮೆಂಟ್ ಕಮಿಟಿ ಮಾಡಬಹುದು, 99% ಮಾಡಲ್ಲ. ಯಾಕಂದರೆ 2-3 ವರ್ಷಗಳಿಂದ ಅವರು 4-5 ವರ್ಷಗಳಿಂದ 2-3 ಎಕ್ಸಾಮ್ ಕಂಡಕ್ಟ್ ಮಾಡಿ ಯಾವುದೋ ಟಿ ಇ ಟಿಯನ್ನು ಕೇಳಿರಲಿಲ್ಲ, ಆಲ್ರೆಡಿ ರೆಕಮೆಂಡ್ ಆಗಿದೆ. ಸೊ ಅದು ಈಗ ಪ್ರೊಸೆಸ್ಸಲ್ಲಿದೆ. ಇದಕ್ಕೂ ಅದನ್ನು ಯಾವುದೂ ಮೆನ್ಷನ್ ಮಾಡಿಲ್ಲ, ಸೇಮ್ ಒಂದು ಇನ್ಸ್ಟ್ರಕ್ಷನ್ ಇದೆ, ಸೇಮ್ ಆಗುತ್ತೆ ಅನ್ನೋದು 100ಕ್ಕೆ 100 ಅಭಿಪ್ರಾಯ. ಸೊ ಯು ಶುಡ್ ಬಿ ರೆಡಿ ಫಾರ್ ಎಕ್ಸಾಮಿನೇಷನ್. ಎಲ್ಲದಕ್ಕೂ ರೆಡಿ ಆಗಿರಿ, ಬಿ ಪಾಸಿಟಿವ್ ಆಗಿರಿ. ಸೊ ವಾಟ್ ನೆಕ್ಸ್ಟ್ ಏನಪ್ಪ ಅಂದರೆ
ಇನ್ನೂ ಒಂದು ಸ್ವಲ್ಪ ದಿನದಲ್ಲಿ ಒಂದು ತಿಂಗಳಲ್ಲಿ ಆಗ್ಬೋದು ಐ ಥಿಂಕ್. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಒಂದು ತಿಂಗಳಲ್ಲಿ ನೋಟಿಫಿಕೇಷನ್ನ ಬಿಡ್ತಾರೆ. ಬಿಟ್ಟ ನಂತರ ನೀವು ಈ ಎಕ್ಸಾಮ್ಗಳಿಗೊಂದು ಈಗೇನೋ ಟಿ ಯಾಕೆ ಮಾಡಿದ್ದಾರೆ ಸರ್ ಅಂತ ಕೇಳ್ಬೋದು ನೀವು. ಮೊನ್ನೆ ಟಿ ಎಕ್ಸಾಮ್ ಮಾಡಿದ್ರೆ 22ಕ್ಕೆ ಟಿ ಮಾಡಿದ ಉದ್ದೇಶ GPSTR ಅಂದರೆ ಪ್ರೈಮರಿ ಮತ್ತು ಹೈಸ್ಕೂಲಿಗೆ ಕರ್ನಾಟಕದಲ್ಲಿರುವ ನಾನ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಏನಿವೆ ಆ ಸ್ಕೂಲ್ಗೆ ಟಿ ಮೆನ್ಷನ್ ಮಾಡಿದ್ದಾರೆ ಅವರು. ಆಲ್ಮೋಸ್ಟ್ ಆಲ್ ಅದಕ್ಕೆ ಕೇಳ್ತಾರೆ, ಅದಕ್ಕೆ ಕೇಳ್ತಾರೆ. ಸೊ ಈ ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ ಇನ್ನೂವರೆಗೂ ಕೇಳಿಲ್ಲ, ಸೊ ಕೇಳೋದು ಇಲ್ಲ. ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಯು ಶುಡ್ ರೆಡಿ ಫಾರ್ ಎಕ್ಸಾಮಿನೇಷನ್ಸ್. ಸೊ ಮತ್ತೇನಾದ್ರು ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ಇದು ಒಂದು PDF ನಮ್ಮದು ಲಿಂಕ್ ಕೊಟ್ಟಿರ್ತೀನಿ, ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಹಾಗೆ ಫೇಸ್ಬುಕ್ಕಲ್ಲಿ ಪೇಜ್ ಇದೆ, ಅಲ್ಲಿ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೊಂದು ರಿಕ್ರೂಟ್ಮೆಂಟ್ಸ್ ನೋಟಿಫಿಕೇಷನ್ ಸ್ಟಾರ್ಟ್ ಆದ ನಂತರ ನೋಟಿಫಿಕೇಷನ್ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು, ಅದಕ್ಕೆ ಏನಾದರೂ ಡಾಕ್ಯುಮೆಂಟ್ಸ್ ಯಾವ ಥರ ತುಂಬಬೇಕು, ಹಾಗೆ ಮತ್ತು ಎಷ್ಟು ಫೀಸೇ ಅದೊಂದು ವಿಡಿಯೋ ಮಾಡ್ತೀನಿ ಇನ್ನೊಂದು ಸ್ವಲ್ಪ ದಿನದಲ್ಲೇ. ಮತ್ತು ಏನಪ್ಪ ಅಂದರೆ ಕ್ವಶನ್ ಪೇಪರ್ ಸಾಲ್ವು ಅದರ ರಿಲೇಟೆಡ್ಡು ಏನೇನು ಕ್ವಶನ್ ಇದೆ ಎಲ್ಲ ಹಾಕಿ ನಾನು ಸ್ವಲ್ಪ ದಿನದಲ್ಲೇ ಅದಕ್ಕೆ ರಿಪ್ಲೈ ಮಾಡಿ ಒಂದು ವಿಡಿಯೋಸ್ ಮುಖಾಂತರ ನಿಮಗೆ ಮಾಹಿತಿಯನ್ನು ನೀಡ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ಸ್ಟಡಿ GK ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹ್ಯಾವ್ ಎ ನೈಸ್ ಡೇ. ಆಲ್ ದ ಬೆಸ್ಟ್.